Hello dear student, so in our last session, so we already completed statistics. So in this session, I am going to discuss a new chapter, that is straight lines. So before going to know the definition of straight line, so first we learn from basic concept. Actually, straight line is a part of coordinate geometry. Then what is coordinate geometry? Then what is Euclidean geometry? ಹಾಗಾದರೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂದ್ರೆ ಏನು, ಯೂಕ್ಲಿಡಿಯನ್ ಜಿಯೋಮೆಟ್ರಿ ಅಂದ್ರೆ ಏನು? ಸೊ ನೋಡಿ, ಸೊ ಫಸ್ಟ್ ಒನ್ ಯೂಕ್ಲಿಡಿಯನ್ ಜಿಯೋಮೆಟ್ರಿ. ಯೂಕ್ಲಿಡಿಯನ್ ಜಿಯೋಮೆಟ್ರಿ. ಸೊ ನೆಕ್ಸ್ಟ್ ಒನ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಕೋಆರ್ಡಿನೇಟ್ ಜಿಯೋಮೆಟ್ರಿ. ಹಾಗಾದರೆ ಯೂಕ್ಲಿಡಿಯನ್ ಜಿಯೋಮೆಟ್ರಿ ಅಂದರೆ ಏನು? ಸೊ 10th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ನೀವು ಸ್ಟಡಿ ಮಾಡಿದ್ರ. ಸೊ ಏನು ಯೂಕ್ಲಿಡಿಯನ್ ಜಿಯೋಮೆಟ್ರಿ ಅಂದರೆ ಥೇರಮ್ಸ್ ಮತ್ತು ಆಕ್ಸಿಮ್ಸ್. ಸೊ ಹೇಗೆ ಟೂ ಲೈನ್ಸ್ ಇನ್ ಬಿಟ್ವೀನ್ ಟೂ ಲೈನ್ಸ್ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ, ಹೇಗೆ ಟೂ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ, ಅದನ್ನು ನೀವು ಯೂಕ್ಲಿಡಿಯನ್ ಜಿಯೋಮೆಟ್ರಿಯಲ್ಲಿ ಸ್ಟಡಿ ಮಾಡಿದ್ರ. ದೆನ್ ವಾಟ್ ಈಸ್ ಕೋಆರ್ಡಿನೇಟ್ ಜಿಯೋಮೆಟ್ರಿ? ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂದರೆ ಏನು? ಸೊ ವಾಟ್ ಆರ್ ದಿ ಶೇಪ್ಸ್ ವಿಚ್ ವಿ ಕ್ಯಾನ್ ಡ್ರಾ ಇನ್ ಎ plane? So what are the shapes which we can draw in a plane? So nodi, for example ಈಗ ನಾನು ಸ್ಟ್ರೈಟ್ ಲೈನ್ ತೊಳ್ತೀನಿ. ಸೊ ಸ್ಟ್ರೈಟ್ ಲೈನ್ ಇರ್ಬೋದು, ಸ್ಟ್ರೈಟ್ ಲೈನ್ ಆರ್ ಸರ್ಕಲ್. ಸೊ ಇದನ್ನ ನಾನು XY ಪ್ಲೇನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಆರ್ ಇದನ್ನು ನಾವು ಕಾರ್ಟೀಷಿಯನ್ ಪ್ಲೇನ್ ಅಂತ ಹೇಳ್ತೀವಿ, XY. ಅದೇ ರೀತಿ ಸರ್ಕಲ್ ಕೂಡ ಹಾಗೆ X, ಸೊ Y, ಇದನ್ನ ನಾವು ಕಾರ್ಟೀಷಿಯನ್ ಪ್ಲೇನ್ ಅಂತ ಹೇಳ್ತೀವಿ. ದೆನ್ ದಿ ಕರ್ವ್ ವಿಚ್ ಕಂಟೈನ್ಸ್ ಎ ಪಾಯಿಂಟ್. ಈ ಸ್ಟ್ರೈಟ್ ಲೈನ್ ಫಾರ್ಮ್ ಆಗಬೇಕು ಅಂದರೆ ಇದರಲ್ಲಿ ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ನ ಜಾಯಿನ್ ಮಾಡಿದರೆ ವಿ ವಿಲ್ ಗೆಟ್ ಸ್ಟ್ರೈಟ್ ಲೈನ್. ಆ ಪಾಯಿಂಟ್ಸ್ನ ಏನಂತ ಹೇಳ್ತೀವಿ? ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಅಲ್ವಾ? ಸೊ ಹಾಗಾದರೆ ಈ ಪಾಯಿಂಟ್ನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಯಾವುದೋ ಒಂದು ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ದೆನ್ ಡಿಸ್ಟೆನ್ಸ್ ಫ್ರಮ್ ದಿಸ್ ಪಾಯಿಂಟ್ ಟು ಎಕ್ಸ್ ಆಕ್ಸಿಸ್, ಅದನ್ನು ನಾನು ಅಬ್ಸಿಸಾ ಅಂತ ಹೇಳ್ತೀನಿ. ಡಿಸ್ಟೆನ್ಸ್ ಫ್ರಮ್ ದಿಸ್ ಲೈನ್ ಟು ವೈ ಆಕ್ಸಿಸ್, ಅದನ್ನು ನಾನು ಆರ್ಡಿನೇಟ್ ಅಂತ ಹೇಳ್ತೀನಿ. ಆರ್ಡಿನೇಟ್. ಆ ಡಿಸ್ಟೆನ್ಸ್ನ ಸಮ್ ನಾನು X1 ಅನ್ನು ತೊಗೊಂಡ್ರೆ, ಸೊ ಈ ಡಿಸ್ಟೆನ್ಸ್ನ Y1 ಅಂತ ತೊಗೊಳ್ತೀನಿ. ಹಾಗಾದರೆ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ? P ಆಫ್ ಸಮ್ X1, Y. ಸೊ ಇದನ್ನ ನಾವೇನಂತ ಹೇಳ್ತೀವಿ? ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಹೇಳ್ತೀವಿ. ಬಟ್ ನೀವು ಫಸ್ಟ್ PU ಅಲ್ಲಿ ಜಸ್ಟ್ 2 ಡೈಮೆನ್ಷನಲ್ ಪ್ಲೇನ ಸ್ಟಡಿ ಮಾಡ್ತೀರಾ. ಸೊ X ಮತ್ತು Y ಇದನ್ನು 2D ಪ್ಲೇನ್ ಅಂತ ಹೇಳ್ತೀವಿ. ಅದೇ ರೀತಿ ನಿಮಗೆ 3D ಪ್ಲೇನ್ ಬರುತ್ತೆ. 3D ಪ್ಲೇನ್ ಅಂದರೆ ಏನು ಬರುತ್ತೆ? ಸೊ ಈ ರೀತಿ X, Y, Z, ಇದನ್ನು ನಾವು 3 ಡೈಮೆನ್ಷನಲ್ ಜಿಯೋಮೆಟ್ರಿ ಅಂತ ಹೇಳ್ತೀವಿ. ಇದು ನಾನು 2 ಡೈಮೆನ್ಷನಲ್ ಜಿಯೋಮೆಟ್ರಿ ಅಂತ ಹೇಳ್ತೀವಿ. ಸೊ ಇದು ಬೇಸಿಕ್ ಡೆಫಿನೇಷನ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಡಿಸ್ಕಸ್ ಡೆಫಿನೇಷನ್ ಆಫ್ ಸ್ಟ್ರೈಟ್ ಲೈನ್. Next I will discuss definition of straight line. Then what is definition of straight line? Agare straight line definition enu? So definition: a geometrical object that is straight, infinitely long, infinitely thin. Its location is defined by 2 or more points on the line whose coordinates are known. So idna ನಾವು ಏನಂತ ಹೇಳ್ತೀವಿ? ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ. Then what is straight line? A geometrical object that is straight, infinitely long, infinitely thin. Its location is defined by 2 or more points on the line whose coordinates are known. This is the definition of straight line. Okay, write first. So next, ಸೊ ನಾವು ಸ್ಟ್ರೈಟ್ ಲೈನ್ನ ಸ್ಟಡಿ ಮಾಡಬೇಕು ಅಂದರೆ ಸೊ ಸಮ್ ಬೇಸಿಕ್ ಫಾರ್ಮುಲಾಸ್ ಬೇಕಾಗುತ್ತೆ. ಅದನ್ನು ನೀವು ಆಲ್ರೆಡಿ 10th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿದರೆ. ಯಾವುದು? ಸೊ ಇವನ್ ಡಿಸ್ಟೆನ್ಸ್ ಫಾರ್ಮುಲಾ ಇರ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್, ಅದೇ ರೀತಿ ಸೆಕ್ಷನ್ ಫಾರ್ಮುಲಾ, ನೆಕ್ಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ಇದನ್ನ ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಒನ್. ಸೊ ಲೆಟ್ ಅಸ್ ಹ್ಯಾವ್ ಎ ಬ್ರೀಫ್ ರೀಕಾಲ್ ಆಫ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ವಿತ್ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್. So in that first one, so distance between any 2 points. So formula PQ is equal to square root of x2 minus x1 whole square plus
y2 minus y1 whole square. ಸೊ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡಿಸ್ಟೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ನಾನು ಲೈನ್ನ ಕನ್ಸಿಡರ್ ಮಾಡಿದರೆ, ಸೊ ಇಲ್ಲಿ 2 ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಪಾಯಿಂಟ್ P, ನೆಕ್ಸ್ಟ್ ಒನ್ Q. ಸೊ P ಹ್ಯಾಸ್ ಎ ಕೋಆರ್ಡಿನೇಟ್ಸ್ x1, y1. ಸೊ ನೆಕ್ಸ್ಟ್ ಪಾಯಿಂಟ್ Q ಹ್ಯಾಸ್ ಎ ಕೋಆರ್ಡಿನೇಟ್ x2, y2. ದೆನ್ ವಾಟ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್? ಸೊ ಹಾಗಾದ್ರೆ ಡಿಸ್ಟೆನ್ಸ್ ಏನಾಗುತ್ತೆ? ಸೊ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, so which is equal to PQ is equal to square root of x2 minus x1 whole square plus y2 minus y1 whole square. So ಈ ಫಾರ್ಮುಲಾಕ್ಕೆ ನಾವೇನಂತ ಹೇಳ್ತೀವಿ? ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ coordinates of the point dividing the line segment joining the points x1, y1 and x2, y2. ಸೊ ಅಗೈನ್ ಈ ಫಾರ್ಮುಲಾದಲ್ಲಿ ಇದನ್ನು ನಾವು ಸೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. 2 ಫಾರ್ಮುಲಾ ಬರುತ್ತೆ, ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಅಂತ. ಸೊ ನೋಡಿ, ಫಸ್ಟ್ ಒನ್ ಇಫ್ ದಿ ಪಾಯಿಂಟ್ ಆರ್ ಡಿವೈಡಿಂಗ್ ದಿ ಲೈನ್ ಪಿ ಕ್ಯೂ internally, then the formula is mx2 plus nx1 divided by m plus n, my2 plus ny1 divided by m plus n. So nodi, for example, so if I considering a line, so coordinates p q points, so p has the coordinates x1 y1, q has the coordinate x2 y2. Then the point r have the coordinate x comma y, dividing the line PQ internally in the ratio m is to n. Then PR divided by RQ is always equal to m by n. Or PR is to RQ in the ratio m is to n. ಈ ರೇಷಿಯೋಸ್ ಯಾವಾಗಲೂ ಏನಾಗಿರುತ್ತೆ? m is to n ಆಗಿರುತ್ತೆ. ದೆನ್ ಇಂಟರ್ನಲಿ ಡಿವೈಡ್ ಮಾಡ್ತೀರಾ. ಹಾಗಾದರೆ ಫಾರ್ಮುಲಾ ಏನಾಗುತ್ತೆ? mx2 ಪ್ಲಸ್ nx1 ಡಿವೈಡೆಡ್ ಬೈ m ಪ್ಲಸ್ n. ಅದೇ ರೀತಿ my2 ಪ್ಲಸ್ ny1 ಡಿವೈಡೆಡ್ ಬೈ m ಪ್ಲಸ್ n. ಸೊ ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್. very important. So in that first one internally, ಅದೇ ಸೇಮ್ ರೇಷಿಯೋ ಎಕ್ಸ್ಟರ್ನಲಿ ಆಗಿದ್ರೆ, ಅಂದರೆ ಸೇಮ್ ಪಾಯಿಂಟ್ ಎಕ್ಸ್ಟರ್ನಲಿ ಡಿವೈಡ್ ಆಗಿದ್ರೆ ಫಾರ್ಮುಲಾ ಏನಾಗುತ್ತೆ? ಸೊ ನೋಡಿ, ಅಗೈನ್ ಕನ್ಸಿಡರಿಂಗ್ ಎ ಲೈನ್ P, ಅಗೈನ್ Q, ದಿ ಪಾಯಿಂಟ್ ಆರ್ ಡಿವೈಡಿಂಗ್ ದಿ ಲೈನ್ PQ externally. So again coordinates x1 y1, x2 y2, some r comma x comma y, some r of x comma y. Again ನಿಮಗೆ ಗೊತ್ತಿದೆ ರೇಷಿಯೋ ಪಿ ಆರ್ ಏನಿರುತ್ತೆ? ಪಿ ಆರ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಮ್. ಸೊ ಇದು ಟೋಟಲ್ ಪಿ ಆರ್, ರೇಷಿಯೋ ಏನಿರುತ್ತೆ? ಎಮ್ ಇರುತ್ತೆ. ಅದೇ ರೀತಿ ಆರ್ ಕ್ಯೂ ಏನಿರುತ್ತೆ? ಎನ್ ಇರುತ್ತೆ. ಇದು ಆರ್ ಕ್ಯೂ. ಸೊ ಎಕ್ಸ್ಟರ್ನಲಿ ಡಿವೈಡ್ ಆಗ್ತಾ ಇದ್ರೆ ಫಾರ್ಮುಲಾ ಏನಾಗುತ್ತೆ ಹಾಗಾದ್ರೆ? ಸೊ ನೋಡಿ, ನೆಕ್ಸ್ಟ್ ಒನ್, ಇಫ್ ಇನ್ ಕೇಸ್ ಎಕ್ಸ್ಟರ್ನಲಿ, ಸೊ ಫಾರ್ಮುಲಾ ಜಸ್ಟ್ ಸೈನ್ ಚೇಂಜ್ ಆಗುತ್ತೆ ಅಷ್ಟೇ. mx2 ಮೈನಸ್ nx1 ಡಿವೈಡೆಡ್ ಬೈ m ಮೈನಸ್ n. ಅದೇ ರೀತಿ my2 ಮೈನಸ್ ny1 ಡಿವೈಡೆಡ್ ಬೈ m ಮೈನಸ್ n. ಸೊ ದೀಸ್ ಟೂ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ದೀಸ್ ಫಾರ್ಮುಲಾಸ್ ವಿ ಕಾಲ್ ಇಟ್ as ಸೆಕ್ಷನ್ ಫಾರ್ಮುಲಾ. ಸೊ ಏನಂತ ಹೇಳ್ತೀವಿ? ಸೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಯು ಆಲ್ರೆಡಿ ನೋ ದಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಏನು? ಇನ್ ಬಿಟ್ವೀನ್ ದಿ ಪಾಯಿಂಟ್ಸ್ ಮಿಡ್ ಪಾಯಿಂಟ್ ಏನಾಗಿರುತ್ತೆ ಅದನ್ನು ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಹೇಳ್ತೀವಿ. ಹಾಗಾದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಏನಿರುತ್ತೆ? ಮಿಡ್ ಪಾಯಿಂಟ್ ಫಾರ್ಮುಲಾ ನೋಡಿ, ನೆಕ್ಸ್ಟ್ ಒನ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಇಫ್ m is equal to n, if m is equal to n, then the coordinates of midpoint of the line joining the points x1 y1 x2 y2. ಸೊ ಸಿಂಪಲ್ ಆಗಿ ಏನಿರುತ್ತೆ? x1 ಪ್ಲಸ್ x2 by 2, y1 ಪ್ಲಸ್ y2 by 2. ದಿಸ್ ಫಾರ್ಮುಲಾ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಏರಿಯಾ ಆಫ್ ಟ್ರಯಾಂಗಲ್. ನಿಮಗೆ ಗೊತ್ತಿದೆ ಏರಿಯಾ ಆಫ್ ಟ್ರಯಾಂಗಲ್. ಸೊ ನೋಡಿ, ಸೊ ಇಫ್ ಐ ಕನ್ಸಿಡರಿಂಗ್ ಎ ಟ್ರಯಾಂಗಲ್,
So A, B, C. So if I considering a triangle ABC, so A have a coordinates x1, y1, B x2, y2, then C x3, y3. Then area of triangle ABC is always equal to, area of triangle ABC is always equal to, so half into mod x1 y2 minus y3 plus x2 y3 minus y1 plus x3 y1 minus y2. This is the area of triangle. This formula is very important. This formula is very important. So area of triangle ABC is equal to half into x1 of y2 minus modulus of x1 of y2 minus y3 plus x2 of y3 minus y1 plus x3 of y1 minus y2. So these are some basic formulas. Okay, next one, some note. If area of triangle is 0, if in case ನಿಮಗೆ problem solve ಮಾಡಿದಾಗ area of triangle 0 ಆಗ್ತಾ ಇದೆ ಅಂದ್ರೆ, then the area of triangle is 0, then 3 points are same line. So ಏನಾಗುತ್ತೆ, 3 points are same line ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಅದನ್ನು ನಾವೇನಂತ ಹೇಳ್ತೀವಿ, collinear ಅಂತ ಹೇಳ್ತೀವಿ. ಗೊತ್ತಾಗ್ತಿದೆ ಅಲ್ವಾ? If area of triangle is 0, then 3 points are same line, that is collinear. Okay, write first. Okay, next I will discuss some problems related on these formulas. So in that first one, so draw a quadrilateral in the Cartesian plane whose vertices are minus 4, 5, 0, 7, 5, minus 5 and 4, minus 2. Also find its area. So ಏನನ್ನ ಡ್ರಾ ಮಾಡಬೇಕು, ನಾನು ಕ್ವಾಡ್ರಿಲ್ಯಾಟ್ರಲ್ನ ಡ್ರಾ ಮಾಡಬೇಕು. ಡ್ರಾ ಮಾಡಿದ ಮೇಲೆ ಏನು ಫೈಂಡ್ ಔಟ್ ಮಾಡಬೇಕು, ಕ್ವಾಡ್ರಿಲ್ಯಾಟ್ರಲ್ ಟೋಟಲ್ ಏರಿಯಾನ ನಾನು ಫೈಂಡ್ ಔಟ್ ಮಾಡಬೇಕು. ದ ಆಲ್ರೆಡಿ ಗಿವನ್ ಕೋರ್ಡಿನೇಟ್ಸ್ ಏನು ಕೊಟ್ಟಿದ್ದಾರೆ, minus 4, 5, 0, 7, 5, minus 5 and 4, minus 2. ಸೊ ಫಸ್ಟ್ ಏನು ಡ್ರಾ ಮಾಡೋಣ, ಹಾಗಾದ್ರೆ ಕ್ವಾಡ್ರಿಲ್ಯಾಟ್ರಲ್ನ ಡ್ರಾ ಮಾಡೋಣ. ಸೊ ಫಸ್ಟ್ ಐ ಕನ್ಸಿಡರ್ ಆಕ್ಸಿಸ್, x ಆಕ್ಸಿಸ್ ಆ್ಯಂಡ್ y ಆಕ್ಸಿಸ್. ಓಕೆ, x y x dash y dash. So points na barkolana. So 1 2 3 4 5 6 7. ಅದೇ ರೀತಿ ನೆಗೆಟಿವ್. ಸೊ -1 -2 -3 -4 -5 -6. So y axis, so 1 2 3 4 5 6 7. Negative, so -1 -2 -3 -4 -5 -6. Okay, first point ಏನಿದೆ ಹಾಗಾದ್ರೆ coordinates points. So -4, 5. That means x is equal to -4, y value 5. So ಹಾಗಾದ್ರೆ x -4 negative axis, so -4, so y value +5. So ಇಲ್ಲಿ ಬರುತ್ತಲ್ವಾ. ಸೊ ಈ ಪಾಯಿಂಟ್ಸ್ ತಗೊಳ್ಳಿ, ಇದನ್ನು ನೀವು ಸಮ್ ಎ ಆಫ್, ಸೊ ಎಕ್ಸ್ ವ್ಯಾಲ್ಯೂ -4, ವೈ ವ್ಯಾಲ್ಯೂ ಸಮ್ 5. ವೈ ವ್ಯಾಲ್ಯೂ ಏನಿದೆ ಇಲ್ಲಿ 5 ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನಿದೆ 0, 7. ದಟ್ ಮೀನ್ಸ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 7. ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 7. ಸೊ ಇದನ್ನು ಬಿ ಆಫ್, ಸೊ 0, 7 ಕೋಆರ್ಡಿನೇಟ್ಸ್. ಅದೇ ರೀತಿ ನೆಕ್ಸ್ಟ್ ಒನ್ 5, -5. X is equal to 5, y is equal to -5. X is equal to 5, y is equal to -5. Corresponding points, y is equal to -5. So C of 5, -5. 5, -5. Last one, x is equal to 4, y is equal to -2. X is equal to 4, y is equal to -2. y is equal to -2. ಇದನ್ನ d ಅಂತ ತಗೊಳ್ಳಿ, ಸೊ ಇದನ್ನ c ಅಂತ ತಗೊಳ್ಳಿ.
ಸೊ ಎಕ್ಸ್ ವ್ಯಾಲ್ಯೂ 4 ಕಾಮ -2. ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಈ ಪಾಯಿಂಟ್ಸ್ನ ಜಾಯಿನ್ ಮಾಡಬೇಕು. ನನಗೆ ಏನು ಸಿಗಬೇಕು, ಕ್ವಾಡ್ರಿಲ್ಯಾಟ್ರಲ್ ಸಿಗಬೇಕು. ನೋಡಿ ಈ ಪಾಯಿಂಟ್ಸ್ನ ಜಾಯಿನ್ ಮಾಡಿ, ವಿ ವಿಲ್ ಗೆಟ್ ಕ್ವಾಡ್ರಿಲ್ಯಾಟ್ರಲ್. ಸೊ ನೀಟಾಗಿ ಡ್ರಾ ಮಾಡಿ. ನೆಕ್ಸ್ಟ್ ಈ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿ ಈ ರೀತಿ. ನೋಡಿ ಕ್ವಾಡ್ರಿಲ್ಯಾಟ್ರಲ್, ಯಾಕಂದ್ರೆ ಇಲ್ಲಿ 4 ಪಾಯಿಂಟ್ಸ್ ಸಿಗ್ತದೆ ನೋಡಿ, ಎ ಬಿ ಸಿ ಡಿ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಹಾಗಾದ್ರೆ, ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ಡಾಟೆಡ್ ಲೈನ್. ಏರಿಯಾನ ಫೈಂಡ್ ಔಟ್ ಮಾಡಬೇಕಲ್ವಾ, ಈ ರೀತಿ ತಗೊಳ್ಳಿ. ಸೊ ಹಾಗಾದ್ರೆ ಏರಿಯಾನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಸೊ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ. ಈ 2 ಏರಿಯಾನ ಫೈಂಡ್ ಔಟ್ ಮಾಡಿ ಆ್ಯಡ್ ಮಾಡಿದರೆ ಟೋಟಲ್ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ ನಿಮಗೆ. ಸೊ ಹಾಗಾದರೆ ಸೊಲ್ಯೂಷನಲ್ಲಿ ಏನು ಬರ್ಕೊಳ್ತೀರಾ, ಸೊ ಸೊಲ್ಯೂಷನ್, ಸೊ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ is equal to area of quadrilateral is equal to area of triangle ABC, which is equal to area of triangle ABC plus area of triangle ACD, so call it as some equation star. ಸೊ ಹಾಗಾದ್ರೆ ಫಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕು ನಾನು, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ನೋಡಿ ಈ 2 ಏರಿಯಾನ ಆ್ಯಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಕಂಪ್ಲೀಟ್ ಆಗಿ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಫಸ್ಟ್ ಎ ಬಿ ಸಿನ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಎ ಸಿ ಡಿನ ಫೈಂಡ್ ಔಟ್ ಮಾಡಿದ್ರೆ ನನಗೆ ಟೋಟಲ್ ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಸಿಗುತ್ತೆ. ಓಕೆ, ಫಸ್ಟ್ ಐ ವಿಲ್ ಕನ್ಸಿಡರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಸೊ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿ, ಎ ಕೋಆರ್ಡಿನೇಟ್ಸ್ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಎ ಕೋಆರ್ಡಿನೇಟ್ಸ್ ಏನಿದೆ, ಸೊ -4,5. ನೆಕ್ಸ್ಟ್ ಬಿ, ಸೊ ಬಿ ಏನಿದೆ 0,7 ಆ್ಯಂಡ್ ಸಿ ಕೋಆರ್ಡಿನೇಟ್ಸ್ ಎ ಬಿ ಸಿ, ಸೊ 4,-2. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಏರಿಯಾನ ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಟ್ರಯಾಂಗಲ್. ಸೊ ಫಾರ್ಮುಲಾ ಇದೆ ಅಲ್ವಾ, ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು, so half into mod x1 y2 minus y1 y2 minus y3 plus x2 y3 minus y1 plus x3 y1 minus y2. This is the formula. ಹಾಗಾದ್ರೆ x1 ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, x1 y1 x2 y2 x3 y3. ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು x1. x1 ಏನಿದೆ -4 ಇಂಟು y2 ವ್ಯಾಲ್ಯೂ 7 ಮೈನಸ್ y3 ವ್ಯಾಲ್ಯೂ ಏನಿದೆ ನೋಡಿ, y3 ವ್ಯಾಲ್ಯೂ -2 ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ +2 ಆಗುತ್ತೆ. ಪ್ಲಸ್ x2 ವ್ಯಾಲ್ಯೂ 0, y3 -2 ಮೈನಸ್ y1 5 ಪ್ಲಸ್ x3 ವ್ಯಾಲ್ಯೂ ಏನಿದೆ, x3 ವ್ಯಾಲ್ಯೂ ನೋಡಿ, x3 ವ್ಯಾಲ್ಯೂ 4, ಸೊ y1 ವ್ಯಾಲ್ಯೂ 5, ಸೊ 5 ಮೈನಸ್ y2 ವ್ಯಾಲ್ಯೂ 7. ಓಕೆ, ಈಗ ಟೋಟಲ್ ಏರಿಯಾನ ನಾವು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು, ಸೊ ಹಾಫ್ ಇಂಟು ನೋಡಿ 7 + 2 9 9 4s 36 plus 0 into anything 0. Next plus ನೋಡಿ 5 minus 7 minus 2, so -2 into 4 -8, so plus into minus, so -8. So finally we get
half into, so modulus ಇರೋದ್ರಿಂದ negative will become positive. 36 plus 8 or minus 36 minus 8, so minus 44. Modulus ಇರೋದ್ರಿಂದ plus 44, so plus 44 divided by 2 we get 22 square units. ಇದು ಏನು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಇದೇ ರೀತಿ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಬೇಕು ನಾನು, ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿನ ನಾನು ಫೈಂಡ್ ಔಟ್ ಮಾಡಬೇಕು. ಓಕೆ, ರೈಟ್ ಫಸ್ಟ್. Okay, next consider area of triangle ACD. ಇಲ್ಲೇ ಬರ್ಕೊಳ್ಳಿ. ಕನ್ಸಿಡರ್ ಏರಿಯಾ ಆಫ್ ಟ್ರಯಾಂಗಲ್ ACD. ACD ಆಲ್ರೆಡಿ ಎ ಪಾಯಿಂಟ್ಸ್ ಇದೆ, ಸಿ ಮತ್ತು ಡಿನ ಬರ್ಕೊಳ್ತೀರಾ ನೋಡಿ. ಏರಿಯಾ ಆಫ್ ಟ್ರಯಾಂಗಲ್ ACD. ಸೊ ಇಲ್ಲಿ ಸಿ ಇದೆ, ಸಿ ಕೋಆರ್ಡಿನೇಟ್ಸ್ ಏನಿದೆ ನೋಡಿ, ಸಿ ಕೋಆರ್ಡಿನೇಟ್ಸ್ 4, -2. ಅದೇ ರೀತಿ ಡಿ ಕೋಆರ್ಡಿನೇಟ್ಸ್ ಈಸ್ ಈಕ್ವಲ್ ಟು, ಡಿ ಕೋಆರ್ಡಿನೇಟ್ಸ್ 5, -5. ಸೊ x1 y1 ಅಗೇನ್ x2 y2 x3 y3 x3 y3. ಸೊ ಇದನ್ನು ಸಾಲ್ವ್ ಮಾಡಿದರೆ ಅಗೈನ್ ಸೇಮ್ ಫಾರ್ಮುಲಾ, ಅಗೈನ್ ವಿ ಆರ್ ಯೂಸಿಂಗ್ ಸೇಮ್ ಫಾರ್ಮುಲಾ. ಸೊ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಹಾಫ್ ಇಂಟು, ಸೊ ಹಿಯರ್ ACD, ಸೊ ಹಾಫ್ ಇಂಟು x1 ವ್ಯಾಲ್ಯೂ -4, y2 -y3, y2 ವ್ಯಾಲ್ಯೂ -2, y3 ವ್ಯಾಲ್ಯೂ ಏನಿದೆ 5 ಇದೆ, -5, ಮೈನಸ್ ಇಂಟು ಮೈನಸ್ +5, ಪ್ಲಸ್ x2 ವ್ಯಾಲ್ಯೂ 4, y3 ವ್ಯಾಲ್ಯೂ -5 ಮೈನಸ್ y1 ವ್ಯಾಲ್ಯೂ 5 plus x3 value 5, y1 5 minus y2 plus 2. Okay, so which is equal to, if I calculating these values, so ಏನು ಸಿಗುತ್ತೆ ನೋಡಿ, -2 plus 5 3, so -4 into 3 12, -12. ಅದೇ ರೀತಿ ಇಲ್ಲಿ ಮೈನಸ್ ಆಗುತ್ತೆ, 5 -5 -10, minus 10 into 4 minus 40. Next 5 plus 2 7, 7 5s 35. ಸೊ ಇಲ್ಲಿಗೆ ಎಷ್ಟಾಗುತ್ತೆ ಟೋಟಲ್ ವ್ಯಾಲ್ಯೂ, ವಿಚ್ ಈಸ್ ಈಕ್ವಲ್ ಟು ಹಾಫ್ ಇಂಟು, ಸೊ ಮೈನಸ್ 52 ಪ್ಲಸ್ 35. ಸೊ ವಿ ಗೆಟ್ 17/2. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ, 17/2 square units. Then equation star implies, ಹಾಗಾದ್ರೆ equation star ಏನಾಗುತ್ತೆ, just values ನ substitute ಮಾಡಿ. So area of quadrilateral is equal to, so equation star implies area of quadrilateral is equal to, so first one ಏನು ಸಿಕ್ಕಿದೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ನಿಮಗೆ 22 ಸ್ಕ್ವೇರ್ ಯೂನಿಟ್ ಸಿಕ್ಕಿದೆ ಅಲ್ವಾ. ಸೊ 22 ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ ಏನು ಸಿಕ್ಕಿದೆ, 17/2. ಸೊ ಟೇಕ್ ಎಲ್ ಸಿ ಎಮ್, ವಿ ಗೆಟ್ 22 into 2 44 plus 7 divided by 2. 44 plus 7 ಎಷ್ಟಾಗುತ್ತೆ, ಸೊ 51/2. ಸೊ ಎಷ್ಟಾಗುತ್ತೆ ಹಾಗಾದರೆ 51/2. ಸೊ ಆನ್ಸರ್ನ ಚೆಕ್ ಮಾಡಿ. ಸೊ ಆನ್ಸರ್ ಈಸ್ 17, ಸಾರಿ ಇದು 7 ಅಲ್ಲ 17. ಓಕೆ, ಸೊ 17, 44 ಪ್ಲಸ್ 17 61/2 ಸ್ಕ್ವೇರ್ ಯೂನಿಟ್ಸ್. 44 plus 17/2 we get 61/2 square meters. Okay, right first.
Okay, next problem, second one. The base of an equilateral triangle with side 2a lies along y-axis. So ಏನಿದೆ side 2a lies along y-axis such that midpoint of the base is at the origin. So base ಏನಾಗಿರುತ್ತೆ origin. So find the vertices of the triangle. Find the vertices of the triangle. So ನಾವು vertices ನ find out ಮಾಡಬೇಕು. ಏನು ಕೊಟ್ಟಿದ್ದಾರೆ the base of an equilateral triangle with sides 2a lies along y-axis. So 2a ನ ಏನು ಹೇಳ್ತಿದ್ದಾರೆ y-axis such that midpoint of the base is at origin. Find the vertices of triangle. So ನೋಡಿ ಈ ಡಯಾಗ್ರಾಮ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಏನು ಹೇಳಿದ್ದಾರೆ, ಈಕ್ವಿಲಾಟರಲ್ ಟ್ರಯಾಂಗಲ್ ವಿತ್ ಸೈಡ್ 2a ಲೈಸ್ ಅಲಾಂಗ್ y ಆಕ್ಸಿಸ್. ಸೊ ಹಾಗಾದ್ರೆ AD ಏನಾಗುತ್ತೆ ABCD. ಸೊ ನೋಡಿ ಈಕ್ವಿಲಾಟರಲ್ ಟ್ರಯಾಂಗಲ್ ABCD ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅದೇ ರೀತಿ AD ಏನು ಕೊಟ್ಟಿದ್ದಾರೆ, ಆಲ್ರೆಡಿ 2a ಅಂತ ಕೊಟ್ಟಿದ್ದಾರೆ ಲೈಸ್ ಅಲಾಂಗ್ y ಆಕ್ಸಿಸ್. ಸೊ AD 2a ಇದ್ರೆ BD ಕೂಡ ಏನಾಗಿರುತ್ತೆ 2a ನೇ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಏನು ಹೇಳಿದ್ದಾರೆ, ಬೇಸ್ ಈಸ್ ಅಟ್ ಆರಿಜಿನ್. ಇದನ್ನ ನಾನು ಏನಂತ ತೊಳ್ತೀನಿ, ಆರಿಜಿನ್ ಅಂತ ತೊಳ್ತೀನಿ. ಸೊ ನೋಡಿ ಈಗ ADB ಅನ್ನೋದು ಈಕ್ವಿಲಾಟ್ರಲ್ ಟ್ರಯಾಂಗಲ್ ಆಗಿದ್ರೆ, ಸೊ ಹಾಗಾದ್ರೆ AB ಏನಾಗಿರುತ್ತೆ, AB ಏನಾಗಿರುತ್ತೆ ನೋಡಿ. ಸೊ AD 2a, ಸೊ BD ಕೂಡ 2a, ಹಾಗಾದ್ರೆ AB ಕೂಡ ಏನಾಗಿರ್ಬೇಕು 2a ಆಗಿರ್ಬೇಕು. ಹಾಗಾದ್ರೆ AO ಏನಾಗಿರುತ್ತೆ, AO is equal to A. ನೆಕ್ಸ್ಟ್ OB is equal to A. AO is equal to A ಅಲ್ವಾ, AO is equal to A. ನೆಕ್ಸ್ಟ್ OB is equal to A ಆಗಿರುತ್ತೆ. ಸೊ ADB and ACB are equilateral triangle. ಸೊ ವಿ ಹ್ಯಾವ್ ಟು ಫೈಂಡ್ ದಿ ವರ್ಟಿಸಸ್. ಈ D ಪಾಯಿಂಟ್ಸ್ನ ODನ ಫೈಂಡ್ ಔಟ್ ಮಾಡಬೇಕು. ಅಂದರೆ x, 0 ಫಸ್ಟ್ ODನ ಫೈಂಡ್ ಔಟ್ ಮಾಡಿ ಈ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ವ್ಯಾಲ್ಯೂಸ್ ಏನಾಗಿರುತ್ತೆ. ಅದೇ ರೀತಿ ನೆಗೆಟಿವ್ ಆಕ್ಸಿಸಲ್ಲಿ ಏನಾಗುತ್ತೆ ಮೈನಸ್ x, 0 ಮೈನಸ್ x, 0. Okay, so by the data they already given. So by the data AB is equal to ಏನಾಗುತ್ತೆ A plus A, we get 2a. So we have to find OD. So OD ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, by using Pythagoras theorem. We know that AD square is equal to AO square plus OD square. AO square plus OD square ಗೊತ್ತಾಗ್ತಿದೆ ಅಲ್ವಾ. ಸೊ ಏನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾನು ODನ ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಸೊ ಹಾಗಾದ್ರೆ OD ಸ್ಕ್ವೇರ್ ಏನಾಗುತ್ತೆ, OD ಸ್ಕ್ವೇರ್ is equal to AD ಸ್ಕ್ವೇರ್ ಮೈನಸ್ AO ಸ್ಕ್ವೇರ್. ಹಾಗಾದರೆ AD ಸ್ಕ್ವೇರ್ ಏನಿದೆ, AD ಸ್ಕ್ವೇರ್ ಸೊ 2a ಹೋಲ್ ಸ್ಕ್ವೇರ್ ಮೈನಸ್ AO ಸ್ಕ್ವೇರ್ ಏನಿದೆ A ಹೋಲ್ ಸ್ಕ್ವೇರ್. ಸೊ 4a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ವಿ ಗೆಟ್ 3a ಸ್ಕ್ವೇರ್. ದಿಸ್ ದ ವ್ಯಾಲ್ಯೂ ಆಫ್ OD ಸ್ಕ್ವೇರ್. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ OD, ಸ್ಕ್ವೇರ್ ರೂಟ್ ಆಫ್ 3a ಸ್ಕ್ವೇರ್. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ √3 into root a square. Square and square root cancel, we get OD is equal to √3a. ಹಾಗಾದ್ರೆ OD ಏನಾಗ್ತಿದೆ, OD ವ್ಯಾಲ್ಯೂ √3 into a. ಬಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ವರ್ಟಿಸಸ್ ಅಲ್ವಾ. ಸೊ ಹಾಗಾದ್ರೆ ವರ್ಟಿಸಸ್ ಆಫ್ ಟ್ರಯಾಂಗಲ್ ADB is equal to, therefore vertices of triangle ADB is so already A ಏನಿದೆ, vertices of the triangle ADB is, so here so 0, A ಅಲ್ವಾ. ಸೊ here x ವ್ಯಾಲ್ಯೂ ಏನಿದೆ 0 ಇದೆ, y ವ್ಯಾಲ್ಯೂ a ಇದೆ, 0, a. ನೆಕ್ಸ್ಟ್ D ಏನು ಸಿಗ್ತಾ ಇದೆ, x ವ್ಯಾಲ್ಯೂ ಆಲ್ರೆಡಿ ಸಿಕ್ಕಿದೆ ನಮಗೆ √3a, 0. ಅದೇ ರೀತಿ ನೆಕ್ಸ್ಟ್ ADB B ಏನಿದೆ ಅಗೈನ್ 2a. ಸೊ ಏನು ಬರಿಬೋದು ಹಾಗಾದ್ರೆ, ಅಗೈನ್ x ವ್ಯಾಲ್ಯೂ 0, 2a 0, 2a 0, ಇದು ಕೂಡ ಡಿಸ್ಟೆನ್ಸ್ ಏನಿದೆ a ಅಲ್ವಾ. ಸೊ 0, a 0, ಮೈನಸ್ a 0, ಮೈನಸ್ ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ ಕೋಆರ್ಡಿನೇಟ್ಸ್.
0, a. ಅದೇ ರೀತಿ ನೆಗೆಟಿವ್ ಅಂದರೆ 0, ಮೈನಸ್ a. ಸೊ ವರ್ಟಿಸಸ್ ಆಫ್ ಟ್ರಯಾಂಗಲ್ ಎ ಡಿ ಬಿ ಈಸ್ 0, a. ಗೊತ್ತಾಗ್ತಿರಲ್ವಾ? a 0, a. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. √3a, 0. ನೆಕ್ಸ್ಟ್ 0, ಮೈನಸ್ a. ಸಿಮಿಲರ್ಲಿ ಎ ಸಿ ಡಿ ಏನಾಗುತ್ತೆ? ಎ ಸಿ ಬಿ. ಸೊ ಸಿಮಿಲರ್ಲಿ ಟ್ರಯಾಂಗಲ್ ಎ ಸಿ ಬಿ ಅಗೈನ್ ಎ ಕೋಆರ್ಡಿನೇಟ್ಸ್ 0, a. ಅದೇ ರೀತಿ ಸೊ ಇಲ್ಲಿ ನೆಗೆಟಿವ್ ಬರುತ್ತೆ ವ್ಯಾಲ್ಯೂಸ್ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ? ಮೈನಸ್ √3a, 0. ನೆಕ್ಸ್ಟ್ 0, ಮೈನಸ್ a. ಸಿಮಿಲರ್ಲಿ ಎ ಸಿ ಬಿ ಈಸ್ ಈಕ್ವಲ್ ಟು 0, ಮೈನಸ್ a. ಓಕೆ, ರೈಟ್. Okay, next problem. Next one. So third problem. So find the point on x-axis which is equidistant from the points 7, 6 and 3, 4. ತುಂಬಾ easy ಇದೆ ನೋಡಿ. First read the question. So find a point on x-axis which is equidistant from the point 7, 6 and 3, 4. ಸೊ ಒಂದು ಪಾಯಿಂಟು x-axis ಅಲ್ಲಿ ಇದೆ. x-axis ಅಲ್ಲಿ ಇದೆ ಅಂದರೆ y ಕೋಆರ್ಡಿನೇಟ್ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಆ ಪಾಯಿಂಟ್ಸ್ನ ನಾನು ಸಮ್ p ಆಫ್ x, y ಅಂತ ತೊಳ್ತೀನಿ. ಸೊ ಬೈ ದಿ ಡೇಟಾ ನಾ ಪಾಯಿಂಟ್ಸ್ನ 2 ಪಾಯಿಂಟ್ಸ್ನ a ಮತ್ತು b ಅಂತ ತೊಗೊಂಡ್ರೆ, ಸೊ ಬೈ ದಿ ಡೇಟಾ ಸೊಲ್ಯೂಷನ್ ಆರ್ ಲೆಟ್ a is equal to 7, 6 and b is equal to 3, 4. ನೆಕ್ಸ್ಟ್ ಒಂದು ಪಾಯಿಂಟ್ ತೊಗೊಳ್ಬೇಕು. ಏನಿದೆ ಆ ಪಾಯಿಂಟ್? x-axis ಇದೆ. ಲೆಟ್ p ಆಫ್ x-axis ಅಲ್ಲಿ ಆಲ್ರೆಡಿ ಇರೋದ್ರಿಂದ ನಾನು ಪಾಯಿಂಟ್ಸ್ನ x ಅನ್ನು ತೊಳ್ತೀನಿ. y ಕೋಆರ್ಡಿನೇಟ್ ಏನಾಗಿರುತ್ತೆ? 0. ಲೆಟ್ p ಆಫ್ x, 0 ಬಿ ದಿ ಪಾಯಿಂಟ್ ಆನ್ x-axis. x-axis. So by the data they already given equidistance. So by the data ಏನು ಹೇಳಿದ್ದಾರೆ? ಆ ಪಾಯಿಂಟ್ ಏನಾಗಿದೆ? equidistance from the point a and b. So by the data pa is equal to ಅಲ್ವಾ equidistance, pa is equal to pb ಆಗಿರುತ್ತೆ. ಹಾಗಾದ್ರೆ ನಾನು ಏನು ಫೈಂಡ್ ಔಟ್ ಮಾಡಬೇಕು? ಈ ಪಾಯಿಂಟ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಬೈ ದಿ ಡೇಟಾ ಈಕ್ವಿಡಿಸ್ಟೆನ್ಸ್ ಫ್ರಮ್ ದಿ ಪಾಯಿಂಟ್ ಪಿ ಆ್ಯಂಡ್ ಪಿ ಬಿ. ಸೊ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಸೊ ನೀವು ಎಕ್ಸ್ ಆಕ್ಸಿಸ್ ಈ ರೀತಿ ಲೈನ್ ತೊಗೊಂಡ್ರೆ ಪಿ ಇಲ್ಲಿರುತ್ತೆ. ಸೊ ಎ ಮತ್ತು ಬಿ ಆಲ್ರೆಡಿ ಈಕ್ವಿಡಿಸ್ಟೆನ್ಸ್ ಅಂತ ಹೇಳಿದ್ರಿಂದ ಸೊ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಆಗಿರುತ್ತೆ. ಓಕೆ, ಸೊ ಈಗ ನಾನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಸಮ್ ಈಕ್ವೇಷನ್ ಸ್ಟಾರ್ ಅಂತ ತೊಗೊಳ್ಳಿ. ಓಕೆ, ಕನ್ಸಿಡರ್ PA. So consider PA. So P has coordinates. P ಏನಿದೆ? x, 0. Next A value ಏನಿದೆ? And so A coordinates 7, 6 ಅಲ್ವಾ? ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು? PA ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇದನ್ನು x1 y1 x2 y2. ಸೊ ಹಾಗಾದರೆ PA is equal to ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. So PA is equal to ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. x2 ಅಂದರೆ ಏನಿದೆ ಇಲ್ಲಿ? 7 ಮೈನಸ್ x1 ಅಂದರೆ ಏನಿದೆ? 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1. ಸೊ 6 ಇಲ್ಲಿ x1 ಅಲ್ವಾ? x1 ಅಂದರೆ x ಇದೆ. 7 ಮೈನಸ್ x. ಓಕೆ, y2 ವ್ಯಾಲ್ಯೂ 6, y1 ವ್ಯಾಲ್ಯೂ 0. 6 minus 0 whole square. So we get PA is equal to square root of 7 minus x whole square plus
7 minus x whole square plus 6 square ಅಂದರೆ ಏನಾಗುತ್ತೆ 36. This is the value of PA. So in a same way PB, so consider PB. Consider PB. So P coordinates x comma 0 next, and B is equal to, or B coordinates, B of ಏನಿದೆ coordinates 3 comma 4. Again x1 y1 x2 y2. So PB is equal to formula square root of x2 minus x1 whole square, that means 3 minus x whole square plus y2 minus y1 whole square. Y2 ಏನಿದೆ 4 minus 0 whole square. So PB is equal to square root of 3 minus x whole square plus 4 square 16. Then equation star implies. So ಇದನ್ನ ಬರ್ಕೊಳ್ಳಿ, ಈಕ್ವೇಷನ್ ಸ್ಟಾರ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕೀಗ. ಹಾಗಾದರೆ ಈಕ್ವೇಷನ್ ಸ್ಟಾರ್ ಏನಾಗುತ್ತೆ ನೋಡಿ, ಇಲ್ಲೇ ಬರೀತೀನಿ. ಈಕ್ವೇಷನ್ ಸ್ಟಾರ್ ಇಂಪ್ಲೈಸ್ PA is equal to PB. ಸೊ PA ವ್ಯಾಲ್ಯೂ ಏನು ಸಿಕ್ಕಿದೆ ನನಗೆ? ಸ್ಕ್ವೇರ್ ರೂಟ್ ಆಫ್, ಸೊ ಸ್ಕ್ವೇರ್ ರೂಟ್ ಆಫ್ 7 minus x whole square plus 36 is equal to square root of PB value. So 3 minus x whole square plus 16 alva, 4 square 16. So we have to find the value of x. So squaring on both sides, squaring on both sides. So here square and square root get cancelled, we get 7 minus x whole square plus 36 is equal to 3 minus x whole square plus 16. A minus b whole square ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಹಾಗಾದರೆ a minus b whole square ಏನಾಗುತ್ತೆ? a square plus b square plus 2ab ಅಲ್ವಾ? ಸೊ ನೋಡಿ ಕಂಟಿನ್ಯೂಷನ್ ಇಲ್ಲಿ ಬರಿತಾ ಇದ್ದೀನಿ. ಸೊ 7 minus 6 whole square, a square ಅಂದರೆ ಏನಾಗುತ್ತೆ? 7 square 49 plus b square x square minus 2ab, 7 2s are 14x plus 36 is equal to, again 3 minus x whole square, again a minus b whole square, 3 square 9 plus x square minus 3 2s are 6x plus 16 plus 16. So look here, x square get cancelled. Next 36 plus 49, 49 plus 36. So 49 plus 36 ಎಷ್ಟು ಆಗುತ್ತೆ? 59, 69, 79, 79 plus 6, 85. 85, 49 plus 36, 85 minus 14x is equal to 16 plus 9, 16 plus 9, 25 minus 6x. So 85 minus 25 is equal to minus 6x, minus 14 take it into right hand side plus 14x. Okay. So 85 minus 25 ಎಷ್ಟಾಗುತ್ತೆ? 55 ಆಗುತ್ತಾ? 65 ಆಗುತ್ತೆ ಅಲ್ವಾ? 65 ಆಗುತ್ತಾ ನೋಡಿ, ಎಷ್ಟಾಗುತ್ತೆ? ಸೊ 0 60, 60 ಆಗುತ್ತೆ. 60 plus 25 85. So 85 minus 25 we get 60. So which is equal to plus 14x minus 6x ಎಷ್ಟಾಗುತ್ತೆ? 8x ಆಗುತ್ತಾ? Yes, 8x. Then what's the value of x? x ಏನಾಗುತ್ತೆ ಹಾಗಾದರೆ? x is equal to 60 divided by 8. So 4 ಇಂದ ಡಿವೈಡ್ ಆಗುತ್ತಲ್ವಾ? 4 2s are, so 4 1s are 4, so 2 carry 20, so 4 5s are, so 15 by 2. Therefore x is equal to 15 divided by 2. 15 divided by 2 ಡಿವೈಡ್ ಆಗುತ್ತಾ? ಸೊ ಜಸ್ಟ್ ಇಷ್ಟ ಇಡಿ. ಸೊ 4 2s are 8, 4 15s are 60. ಸೊ ಹಾಗಾದರೆ ಏನಾಗುತ್ತೆ? ದೇರ್ ಫೋರ್ ಆ ಪಾಯಿಂಟ್ಸ್ನ ಏನು ತೊಗೊಂಡಿದ್ದೀವಿ? p is equal to x, 0 which is equal to x value 15 by 2, 0. 15 by 2, 0 is the point. Clear? So these are some problems related on basic formulas. So next class I will discuss remaining concept. Okay, thank you.